ಯಾಕೆ ಮಾಡ್ದೆ ನೀನು? ಏನೋ ಮಾಡ್ದೆ ನೀನು? ಯಾಕೆ ಕೊಲೆ ಮಾಡ್ದೆ ನೀನು? ಅಲ್ಲೇ ನಮ್ಮ ಭವಿಷ್ಯನೇ ಹಾಳು ಮಾಡ್ಬಿಟ್ಟಲ್ಲೋ. ಅಯ್ಯೋ ಗಾಬರಿ ಮಾಡ್ಬೇಡ, ಕೂಲ್ ಸತ್ತೋಗ್ಬಿಟ್ಟವಳೆ. ಈ 5 ವರ್ಷದಿಂದ ನಾವು ಏನು ಮಾಡಿಲ್ಲ. ನಾಳೆ ನಾವು ಹೋಗೋಕ್ಕೂ ಮುಂಚೆ ನಾವೆಲ್ಲ ಸೇರಿ ಒಂದು ಕ್ರಾಂತಿ 3 ಜನ ಬಿಟ್ಟು 4ನೇವ್ರ ವಿಷಯ ಗೊತ್ತಾಗಲೇಬಾರ್ದು. ಇವತ್ತು ಸಂಜೆ ಮೈಸೂರು ಹೋಗ್ತಾ ಇದ್ದೀನಿ. ನಿಮ್ಮ 6 ಕಣ್ಣುಗಳು ಈ ಅಂಜನಪ್ಪನ ಮನೆ ಮೇಲಿರ್ಬೇಕು. ನೀ ಎಷ್ಟೋ ಡ್ಯೂಟಿ ಮಾಡ್ತೀರಾ? 24 ಅವರ್ಸ್ ದುಡ್ಡು ಸಿಕ್ಕಿದ್ರೆ 24 ಅವರ್ಸ್ ಡ್ಯೂಟಿ ಮಾಡ್ತೀನಿ. ನಿನ್ ಮೇಲೆ ನಂಬಿಕೆ ಇದೆ, ನೀನೇನು ಮಾಡಲ್ಲ. ಆ ಸೂರ್ಯನ ಮೇಲೆ ಸಿಕ್ಕಾಪಾಟೆ ಡೌಟು. ಈ 2 ಕಣ್ಣು ಅವನ ಮೇಲೆ ಇಟ್ಟಿರು. ಸತ್ತೋಗ್ಬಿಟ್ಟವಳೆ. ಏನಾಯ್ತು? ಸೆಕ್ಷನ್ 302 ಜೈಲು ಪನಿಷ್ಮೆಂಟ್. ಹಾಳಾಗೋಯ್ತು ಎಲ್ಲ ಹಾಳಾಗೋಯ್ತು. ಮೋಸ್ಕರ ಹಾಗಾದ್ರೆ ನೀನೇ ಕೊಲೆ ಮಾಡಿದ್ದು. ನೀನ್ ಕೊಲೆ ಮಾಡ್ಬಿಟ್ಟು ನಾನ್ ನಿಮ್ ಜೊತೆ ಇರೋದಕ್ಕೋಸ್ಕರ ನಾವು ಶಿಕ್ಷೆ ಅನ್ವಯಿಸ್ಬೇಕು. Oh my God! ನಮ್ ಜೀವನ ಅದೇ ಮಾಡ್ಬಿಟ್ಟಿದ್ರು. ನಮ್ ಜೀವನ ಈ ಕೊಲೆ ನಾನು ಮಾಡಿಲ್ಲ. ಈ ಕೊಲೆಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಏನ್ ನಡೀತು ಅಂತ ಹೇಳ್ತೀನಿ ಕೇಳ್ರಿ. ಬೆಳಿಗ್ಗೆ ಕಣ್ಬಿಟ್ಟು ನೋಡ್ದಾಗ್ಲೇ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಕುಡ್ದು ಇಲ್ಲೇ ಬಿದ್ದಿದ್ದೀನಿ ಅಂತ. ಬಾಗ್ಲು ಮುಚ್ಚಿತ್ತು, ನೀವು ಕುಡ್ದು ಇಲ್ಲೇ ಬಿದ್ದಿದ್ರಿ. ಜಿಲೇಬಿ ಎಲ್ಲೋದ್ಲು ಅಂತ ಎಲ್ಲ ಕಡೆ ನೋಡಿದೆ. ಅವಳ ರೂಮ್ನಲ್ಲೇ ಬೆಡ್ ಮೇಲೆ ಮಲಗಿದ್ಲು. ಹೆಂಗೂ ನೀವು ಮಲಗಿದ್ರಿ. ನೀವು ಎದೊಳಕ್ಕೂ ಮುಂಚೆ ನಾನೇ ಫಸ್ಟ್ ಜಿಲೇಬಿ ಜೊತೆ ಸೇರ್ಬಿಡೋಣ ಅಂತ ಹತ್ರಕ್ಕೆ ಹೋದೆ. ಜಿಲೇಬಿ, ಮಕ್ಕಳೆಲ್ಲ ಮಲಗಿದ್ದಾರೆ. ಎದೊಳು ಜಿಲೇಬಿ, ಸಿ ಐ ಆಮ್ ಸ್ಟ್ರಾಂಗ್. ಎದೊಳು ಜಿಲೇಬಿ, ಕಮಾನ್ ಜಿಲೇಬಿ, ಕಮಾನ್. ಬೈಕೆ ನನ್ನ ಉಸಿರು ನಿಂತೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ನೀವು ಬಂದ್ರಿ. ಇಷ್ಟೇ ಕಂಡು ನೋಡ್ತಿದ್ದು. ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನಾವಿದ್ದಿದ್ದೆ 3 ಜನ ಅಂದಮೇಲೆ ನಾನಂತೂ ಈ ಕೊಲೆ ಮಾಡಿಲ್ಲ. ಹಾಗಿದ್ಮೇಲೆ ನಿಮ್ಮಿಬ್ಬರಲ್ಲಿ ಯಾರೊಬ್ರು ಕೊಲೆ ಮಾಡಿರ್ಬೇಕು. ನನ್ನ ಪಾಪು ಅಂತ್ಯ. ಬೆಳಗಾಗೋಷ್ಟರಲ್ಲಿ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಇವನ್ ಮೇಲೆ ಆಣೆ ಆಣೆ ಆಣೆ. ಏಯ್, ನಿಜ ಒಪ್ಕೋ, ನೀನೇ ಈ ಕೆಲಸ ಮಾಡಿರೋದು. ಯಾರು ಹೇಳ್ತಾ ಇದ್ದೀರಾ? ಯಾರು ನಾನು ಮಾಡಿದ್ರು. ಓನರ್ ಆಂಜನಪ್ಪ ಅವ್ರು ಬಂದವರು.
ತೆಗಿಯೋ ಬಾಗ್ಲನ್ನ. ಯಾಕ್ರಪ್ಪ ಬಾಗಿಲು ತೆಗಿಯಕ್ಕೆ ಇಷ್ಟೊತ್ತು? ಆಗ್ಲೇ ಬಂದು ಬೆಲ್ ಮಾಡಿದೆ, ಏನೋ ಮಲಗಿದಾರೆ ಅನ್ಕೊಂಡು ಹೊರಟೋದೆ. ಈಗ ಬಂದು 4 ಸಾರಿ ಬೆಲ್ ಮಾಡಿದ್ದೀನಿ, ಬಾಗಿಲು ಬಡ್ದಿದ್ದೀನಿ, ಈಗ ಬರ್ತಿದ್ಯಾ? ಪೇಂಟ್ರೋ ಬಾಯ್ಲ. ಪೇಂಟರು ಮನೆ ಎಲ್ಲ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ನೆನೆ ಬಂದಿದ್ರಲ್ಲ ಜಂತೂರು ಮೇಡಮ್, ಅವ್ರಾಗಲಿ ಫಿಕ್ಸ್ ಆಗಿಬಿಟ್ರು. ನೀವು ಹೀಗೆ ಹೋಗ್ತಿದ್ದಂಗೆ ಅವ್ರ ಒಳಗೆ ಅವ್ರಿಗೆ ತಕ್ಕ ಹಾಗೆ ಪೇಂಟಿಂಗು ಡಿಸ್ಟೆಂಪರು ಮಾಡಿಸೋಣ ಅಂತ. ನೋಡ್ಕೊಂಬ ಪೂರ್ತಿ ಮನೆ. ಹೋಗ ಲೇ, ಏನು ಇದು ಇನ್ನೂ ಪ್ಯಾಕೇ ಮಾಡಿಲ್ವಲ್ರು? ಸಾಯಂಕಾಲ ಹೋಗಲ್ವಾ? 4:15 ಮುಂಚೆ ಹೋಗದೆ ಇದ್ರೆ ಅಡ್ವಾನ್ಸ್ ಇಲ್ಲ. ಇಲ್ಲೇನೂ ಇಲ್ಲ, 2 ರೂಮ್ ಇದೆ ಅಷ್ಟೇ, ಹೋಗ್ರಿ. ಈ ಹುಡುಗರು ಈ ಬಿಲ್ಡಿಂಗ್ ಮಹಾಲಕ್ಷ್ಮಿ ಇದ್ದಾಗೆ. ನಿನಗೆ ಹೆಚ್ಚಿಗೆ ಕೆಲಸ ಇರಲ್ಲ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನೇ ನಿಮ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡು ಹೋಗ್ರಿ. ಪಾಪ ಅವನ್ ಯಾಕೋಬಾಯ್ತ್ಯ, ಮಾತಾಡಕ್ ಬರಲ್ಲ ಅವನ್ಗೆ. ಮೂಗ ಇಲ್ಲಿ ನೋಡಿದನ ಯಾರಿಗಾರು ಏನಾದ್ರು ಹೇಳಿದ್ರೆ ಕೊಲೆ ಮಾಡ್ಬಿಡ್ತೀವಿ. ಯಾಕೋ ಏನಾಯ್ತು? ಆಯ್ತು, ಆಮೇಲೆ ವಿಚಾರಿಸ್ಕೊತೀನಿ. ಜ್ಞಾಪಕ ಇದೆಯಲ್ಲ, 4:15 ರಾವು ಕಾಲ ಕ್ರಾಸ್ ಆಯ್ತು ಅಂದ್ರೆ ಅಡ್ವಾನ್ಸ್ ವಾಪಸ್ ಇಲ್ಲ. ಆಯ್ತು ಸರ್, ಆಯ್ತು. ಬೇಬೆ ಪ್ಯಾಕ್ ಮಾಡ್ಕೊಳ್ಳಿ. ಆಮೇಲೆ ನಿನ್ನೆ ರಾತ್ರಿ ನನ್ನ ಮನೆ ಜೋಪಾನವಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ದೊಡ್ಡ ಮಾತು. ಪಾಪದ ಹುಡುಗರು. ಅಯ್ಯಪ್ಪ, ನೀನೇ ತಾನೇ ಕೊಲೆ ಮಾಡಿರೋದು. ನಿಜ ಬಗಳು. ನಮ್ ತಾಯಿ ಸತ್ವಾಗ್ಲು ನಾನಲ್ಲ ಕಣ್ರೋ ಮಗನೇ. ರಾತ್ರಿ ಚಾಲೆಂಜ್ ಮಾಡ್ದಂಗೆ ಪ್ರೂವ್ ಮಾಡ್ಬಿಟ್ಟಲ್ಲ ನೀನು. ಚಾಲೆಂಜಾ? ನನ್ನ ಪಾಪು ಅಂತೀಯ? ಬೆಳಗಾಗೋಷ್ಟರಲ್ಲಿ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಇವನ್ ಮೇಲೆ ಆಣೆ. ಲೋ, ನಾನ್ ಚಾಲೆಂಜ್ ಮಾಡಿದ್ದು ಈ ಮಾತ್ರೆ ತಗೊಂಡು ಪವರ್ ಜಾಸ್ತಿ ಮಾಡ್ಕೊಂಡು ಜಿಲೇಬಿನ ನಿಮಗಿಂತಲೂ ಜಾಸ್ತಿ ಇಂಪ್ರೆಸ್ ಮಾಡ್ಬೇಕು ಅಂತ ಕಣ್ರೋ. ಕ್ರಾಂತಿ ಮಾಡಕ್ಕೆ ಈ ಟ್ಯಾಬ್ಲೆಟ್ ತಗೋಬೇಕು, ಇನ್ನು ಕೊಲೆ ಮಾಡಕ್ಕೆ ತಾಕತ್ ಎಲ್ಲಿಂದಲೋ ಬರುತ್ತೆ. ಲಾ, ನೀವ್ ಹಿಂಗೆ ಹೆದರ್ಸ್ತಾ ಇದ್ರೆ ರಕ್ತವಾಂತಿ ಮಾಡ್ಕೊಂಡು ನಾನೇ ಸತ್ತೋಗ್ಬಿಡ್ತೀನಿ. ಹೋಗ್ರೋ. ಮಗ, ಲೇ, ನೀನೇನೋ ನೀನು?
ಸರ್ ಹೇಳಿ ಸರ್. ಸರ್ ಮನೇಲೇ ಇದ್ದೀನಿ ಸರ್. ಸರ್ ಅವ್ರಿಗೇನು ವಿಷಯ ಗೊತ್ತಿಲ್ಲ, ಎಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ ಸರ್. ಸರ್ ಸರ್ ಬೇಡ ಸರ್, ನಾನೇ ಬಂದ್ಬಿಡ್ತೀನಿ ಸರ್. ಸರ್ ಹೊರಟಿದ್ದೀನಿ ಸರ್, ಬಂದೆ ಪ್ಲೀಸ್ ಸರ್, ಬಂದೆ ಸರ್, ಬಂದೆ ಸರ್. ಬೇಡ ನಾನೇ ಬರ್ತೀನಿ ಸರ್. ಓಕೆ ಶೋರ್ ಯಾ. ಏಯ್ ಯಾರ್ದೋ ಫೋನು? ಯಾರ ಹತ್ರ ಮಾತಾಡ್ತಿದ್ದೋ? ಏಯ್ ಎಲ್ಲೋ ಹೋಗ್ತಾ ಇದ್ಯಾ? ಯಾವುದೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೋ ತನಕ ಡೋರ್ ಲಾಕ್ ಓಪನ್ ಮಾಡಿಬಿಡಿ, ಫೋನ್ ಕಾಲ್ ಪಿಕ್ ಮಾಡಿಬಿಡಿ. ಓಕೆನಾ? ಆಯ್ತಾ? ಬರಲಾ? ಲೇಯ್, ನಮ್ಮಿಬ್ರನ್ನ ಇಂಥ ಪರಿಸ್ಥಿತಿ ಬಿಟ್ಟು ಎಲ್ಲೂ ಹೋಗ್ತಾ ಇದ್ಯಾ? ಎಲ್ಲೂ ಹೋಗಾಗಿಲ್ಲ, ಯಾರು ಎಲ್ಲೂ ಹೋಗಾಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರು, ನಾನು ಹೋಗೋದು ತುಂಬಾ ಇಂಪಾರ್ಟೆಂಟ್ ಇದೆ. 2 ಮಿನಿಟ್ಸ್ ಅಲ್ಲಿ ಮಾಡ್ಬಿಡ್ತೀನಿ. ಆಯ್ತಾ? ಹೋಗ್ಬಿಟ್ಟು ಬರ್ತೀನಿ, ಇಮಿಡಿಯೇಟ್ ಆಗಿ ಬರ್ತೀನಿ. ಯಾರು ಬಂದ್ರು ಬಾಗಿಲು ತೆಗಿಬೇಡ್ರು. ನನ್ನ ದಿವ್ಯ ದೃಷ್ಟಿ ಹೇಳುತ್ತಿದೆ, ಇವತ್ತಿಂದ ನಿಮಗೆ ಕಂಟಕ ಶನಿ ಆರಂಭ. ನಾ ಲವ್ ಗಿವೆಲ್ಲ ಮಾಡಲ್ಲಪ್ಪ, ನಾ ತುಂಬಾ ಒಳ್ಳೆ ಹುಡುಗ. ನಾ ಏನೇ ಇದ್ರು ಪಿಂಕ್ ಪಾರ್ಟಿ ಮಾಡ್ತೀನಿ. ಏನಂತೀಯ ಜಿಲೇಬಿ? ನಿನ್ನೆ ರಾತ್ರಿ ನನ್ನ ಮನೆ ಜೋಪಾನವಾಗಿ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಯ್ಯೋ. ಹ್ಮ್ ತುಂಬಾ ಲೇಟ್ ಆಗ್ತಾ ಇದೆ, ಬಾ ಹೋಗೋಣ. ಪ್ರೊಫೆಷನಲಿ ನಾನು ತುಂಬಾ ಸ್ಟ್ರಿಕ್ಟ್. ಏನಾಯ್ತು? ಜಿಲೇಬಿ ದೆವ್ವ ಆಗ್ಬಿಟ್ಟವಳೆ ಕಡ್ಲ, ಇಲ್ಲೇ ಸುತ್ತಾಡ್ತಾವಳೆ. ಸುಮ್ನಿರೋ ವಿಜಿ, ನಾ ಇಲ್ವಾ? ಹೆದರ್ಕೋಬೇಡ, ಸಮಾಧಾನ ಮಾಡ್ಕೋ. ನಿಜವಾಗ್ಲು ಕಣ. ಏನ್ ಮಾಡೋದು, ಮನೇಲಿ ಡೆಡ್ ಬಾಡಿ ಇದ್ದಾಗ ಇದೆಲ್ಲ ಕಾಮನ್. ಹೆದರ್ಕೋಬೇಡ, ಎದೊಳ್ ಮೇಲೆ ರಿಲ್ಯಾಕ್ಸ್ ಆಗು. ನಮ್ಮ ಅಪ್ಪ ಹತ್ರ ಮಾತಾಡ್ಬೇಕು ಕಡ್ಲ. ಮಾಡು. ಫೋನು ನಿನ್ನ ಹತ್ರ ಇದೆಯಲ್ಲೋ? ಜಿಲೇಬಿ ದಿಮ್ಮೇಲಿದೆ ಕಡ್ಲ. ತಾಳು ತಗೊಂಡ್ಬರ್ತೀನಿ. ಊಸಾರಪ್ಪ. ತಲೆ ಕೆಡಿಸ್ಬೇಡ, ಸುಮ್ನಿರೋ. ಅಯ್ಯೋ, ತಲೆ ಕೆಟ್ಟೋಗಿರೋದು ನನಗೆ.
ಯಾಕಂಗ್ ಕಿರ್ಚ್ಕೊಂಡೆ? ಜಿಲೇಬಿ ನೋಡಿ ಎದುರ್ಕೊಂಡ. ನೀನು ಹೇಳಿದೆ ಕರೆಕ್ಟ್ ಕಣ್ಲ. ಲೇ ಆ ಸ್ವಾಮಿ ನನ್ ಮಗ ಎಲ್ಲಾ ಮಾಡ್ಬಿಟ್ಟು ನಮ್ಮಿಬ್ರು ಬಿಟ್ಟೋಟವನೇ ಕಣ್ಲ. ಇನ್ನು ಇಲ್ಲೇ ಇದ್ರೆ ಗ್ಯಾಂಡ್ ಸತ್ತೋಗ್ತೀವಿ ಅಷ್ಟೇ. ಬಾ ಹೋಣ. ಈಗಲೇ ಸಾಯಿಸ್ಬಿಡ್ತಾನೆ ಕಣ್ಲ. ಏ, ಬರಪ್ಪ. ನಡಿ ನಡಿ ನಡಿ. ಯಾಕ್ರೋ ಹಂಗ್ ನೋಡ್ತಾ ಇದೀರಾ? ನಾನ್ರು ಗುರು. ಗುರು ನಿನ್ನ ನಾವಿಲ್ಲಿ ಎದ್ರಕೊಂಡು ಸಾಯ್ತಾ ಇದ್ರೆ ಏನೋ ನಿಂತ್ಕೊಳ್ಳು. ಲೋ ಯಾರೋ ಶೂಟಿಂಗ್ ಮಾಡ್ತಾ ಇದ್ರು ಕಣ್ರು. ಮೇಲ್ಗಡೆ ನನ್ನ ಬಕ್ರ ಮಾಡಿ ಕಲರ್ ಹಾಕಿ ಮೆತ್ ಬಿಡಿದರು. ಏಯ್ ಎಲ್ಲೋ ಹೋಗಿದ್ದೆ? ಯಾರ ಜೊತೆ ಮಾತಾಡಿದ್ದು? ಏನೇನು ಕತೆ? ಅದಾ ಒಂದ್ ದೊಡ್ಡ ಕತೆ. ನನ್ಗೆಲ್ಲ ಗೊತ್ತು. ನೀನೇ ಕೊಲೆ ಮಾಡ್ಬಿಟ್ಟು ನಾಟಕ ಆಡ್ತಾ ಇದ್ಯಾ. ನಾವಿಬ್ರು ಹೋಗ್ತಾ ಇದೀವಿ. ನೀನ್ ಏನಾದ್ರೂ ಮಾತಾಡ್ತಿದ್ರಲ್ರು. ಏನ ಇಟ್ಕೊಂಡು ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ನಡಿಯೋ ನಿಂತ್ಕೊಳ್ರು. ನಾನ್ ಏನಾಯ್ತಂತ ಹೇಳ್ತೀನಿ ಕೇಳ್ರು. ಬೆಳಿಗ್ಗೆ ಬಾಸ್ ಕಾಲ್ ಮಾಡಿದ್ರು. ದುಬೈ ಹೋಗಕ್ಕೆಲ್ಲ ರೆಡಿನಾ, ಪ್ಯಾಕಿಂಗ್ ಆಯ್ತಾ ಅಂತ ಕೇಳಿದ್ರು. ಏನೋ ಇಂಪಾರ್ಟೆಂಟ್ ವಿಷಯ ಇದೆ, ಮನೆಗೆ ಬರ್ತೀರಿ ಅಂತ ಹೇಳಿದ್ರು. ಇಲ್ಲಿ ಬಂದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ನಾನೇ ಟೈಮ್ ವೇಸ್ಟ್ ಮಾಡಿದೆ. ಇಲ್ಲಿಂದ ಎದ್ದೋ ಓಡೋದೆ. ನಮಸ್ಕಾರ ಸರ್. ಅರ್ಜೆಂಟ್ ಆಗಿ ಬರಕ್ಕೆ ಹೇಳಿದ್ರಲ್ಲ ಸರ್. ನೀನೇ ಕ್ರಿಸ್ ತಗೊಂಡೆ, ನಾನೇ ಬರ್ತಾ ಇದ್ದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಿ ಈ ಕವರಲ್ಲಿ ನಿಮ್ಮ 3 ಜನದ್ದು ಪಾಸ್ಪೋರ್ಟು, ವೀಸಾ, ಏರ್ ಟಿಕೆಟ್ ಎಲ್ಲ ರೆಡಿ ಇದೆ. 6 ಗಂಟೆಗೆಲ್ಲ ಏರ್ಪೋರ್ಟಲ್ಲಿ ಇರಬೇಕು. 4 ಗಂಟೆಗೆಲ್ಲ ಟ್ಯಾಕ್ಸಿ ನಿಮ್ಮನೆ ಹತ್ರನೇ ಬರುತ್ತೆ. ಅಷ್ಟರಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರ್ಬೇಕು. ಓಕೆ ತಗೋ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ನಾನು ಬರ್ತೀನಿ. ಓಕೆ, ಟೇಕ್ ಕೇರ್, ಹ್ಯಾಪಿ ಜರ್ನಿ. ಆಮೇಲೆ ಸ್ಟೇಟಸ್ನ ಅಪ್ಡೇಟ್ ಮಾಡೋದು ಮರಿಬೇಡ. ಬಾಯ್. ಇಷ್ಟೇ ಕಣ್ರ ನಡೆದಿರೋದು. ಗುರು, ಗಾಬರಿ, ಟೆನ್ಷನ್ನು ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಟ್ಟು ನಿನ್ ಮೇಲೆ ಡೌಟ್ ಪಟ್ಬಿಟ್ಟೆ ಕಣೋ. ಸಾರಿ ಕಣೋ. ಹಾಗಾದ್ರೆ ಕೊಲೆನ ನಾವು 3 ಜನನು ಮಾಡಿಲ್ಲ ಅಂದ್ಮೇಲೆ ಈ ಕೊಲೆ ಹೇಗಾಯ್ತು? ಈ ಕೊಲೆನ ಯಾರಾದ್ರೂ ಮಾಡಿರ್ಲಿ, ಬಟ್ ನಾವಂತೂ ದುಬೈಗೆ ಹೋಗ್ಲೇಬೇಕು. ನಮ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಜನ, ಆ ನಂಬಿಕೆ ಉಳಿಸ್ಕೋಬೇಕು ಕಣ್ರು, ಉಳಿಸ್ಕೋಬೇಕು ವಿಜಿ. ಇಂಥ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಒಂದೇ ಐಡಿಯಾ, ಪೊಲೀಸಿಗೆ ಫೋನ್ ಮಾಡ್ಬಿಡೋಣ. ಅವರೇ ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕೊಲೆ ಮಾಡಿದ್ರೆ ಕಂಡು ಹಿಡ್ದೇ ಬಿಡ್ತಾರೆ. ಡೈಲಿ 100. ಪೊಲೀಸ್ ಬೇಡ, ಪೊಲೀಸ್ ಮಾತ್ರ ಬೇಡ. ಅವ್ರನ್ನ ನಮ್ ಸುಮ್ಮನೆ ಬಿಟ್ಬಿಡ್ತಾರ. ಕಲರ್ ಮಾಮ ಹೇಳಿದ 5ನೇ ಪಾಯಿಂಟ್ ಫಾಲೋ ಮಾಡ್ಲೇಬೇಕು. ಕಲರ್ ಮಾಮನ ಪಾಯಿಂಟ್ ನಂಬರ್ 5. ಒಂದು ವೇಳೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಶುರುವಾದರೆ ನಿಮ್ಮ 3 ಜನಕ್ಕೆ ಬಿಟ್ಟು 4ನೇವ್ರಿಗೆ ಗೊತ್ತಾಗಬಾರ್ದು. ಪ್ರಾಬ್ಲಮ್ನ ನಿಮ್ಮಲ್ಲೇ ಸಾಲ್ವ್ ಮಾಡ್ಕೋಬೇಕು. ಓಕೆ, ಕರೆಕ್ಟ್ ಕಣ್ರೋ. ಈ ಜಿಲೇಬಿ ಅಡ್ರೆಸ್ ಕೊಟ್ಟಿರೋದು ಕಲರ್ ಮಾಮನೆ. ನಾವು ಪಿಕಪ್ ಮಾಡಿರೋ ವಿಷಯ ಗೊತ್ತಿರೋದು ಕಲರ್ ಮಾಮಂಗೆನೆ. ಈ ಕೊಲೆ ಕಲರ್ ಮಾಮನೆ ಮಾಡಿರಬಾರ್ದು. ಕೊಲೆ ಮಾಡಕ್ಕೆ ಇಲ್ಲಿಗೆ ಹೆಂಗ್ ಬರ್ತಾನೆ? ಅದನ್ನ ಅವನಿಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ. ನಾನು ಕಾಲ್ ಮಾಡ್ತೀನಿ ಅವನಿಗೆ. ನಾನು ಮಾಡ್ತೀನಿ. ಯಾರಾದ್ರೂ ಮಾಡ್ರೋ.
ನಾಟ್ ರೀಚಬಲ್. ನಾಟ್ ರೀಚಬಲ್ಲು. ಅವನೇ ಮಾಡಿರೋದು. ಫಸ್ಟ್ ಹೋಗಿ ಆ ಜಿಲೇಬಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ರು. ಅವಳು ಯಾರು, ಅವಳು ಎಲ್ಲಿಂದ ಬಂದ್ಲು ಅಂತ. ಏಯ್ ಅವಳ ಮೊಬೈಲ್ ತಗೊಂಬ, ಡೀಟೇಲ್ಸ್ ಹುಡ್ಕಣ. ಮೊಬೈಲ್ ಲಾಕ್ ಆಗ್ಬಿಟ್ಟಿದೆ, ಏನಪ್ಪ ಮಾಡೋದು? ಓಪನ್ನೇ ಆಗ್ತಾ ಇಲ್ಲ. ಓ, ಏನ್ ಜಿಲೇಬಿ ಪ್ಯಾಟರ್ನ್ ಹಾಕೊಳ್ಳೋ. ಇವ್ಳು ಯಾರು, ಏನು ಎತ್ತ, ಏನು ಗೊತ್ತಾಗ್ತಿವಲ್ಲಪ್ಪ. ಛೇ, ಎಂತ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತೀವಿ. ದೇವ್ರೇ, ಯಾರಿಗೂ ಹಿಂಗಾಗ್ಬಾರ್ದು. ಯಾರಪ್ಪ ಕೊಲೆ ಮಾಡಿರೋದು? ಅಯ್ಯೋ, ಟೈಮ್ ಓಡ್ತಾ ಇದೆಯಲ್ಲಪ್ಪ. ಏನು ಮಾಡೋದು? ಮನೆ ಖಾಲಿ ಮಾಡಬೇಕು. ಆ ಓನರ್ ಒಂದು ಕಾಟ, ಈ ಜಿಲೇಬಿ ಒಂದು ಕಾಟ, ಈ ಕಲರ್ಸ್ ಬೇರೆ ಒಂದು ಕಾಟ. ಹಲೋ, ಯಾಕಪ್ಪ ಈ ಕಾಟ? ಗೌರಮ್ಮ, ಏನು ಏನ್ ಬೇಕು? ಕೊಡೋದೆಲ್ಲ ಕೊಟ್ಬಿಟ್ಟಿದೀವಲ್ಲ, ಈಗ್ಯಾಕೆ ಬಂದೆ? ಅದು ಬಾಡಿ ತಗೊಳಮ್ಮ ಅಂತ ಬಂದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ನಾನೊಂದು ದೊಡ್ಡ ತೆಪ್ಪು ಮಾಡಿಬಿಟ್ಟಿವ್ನಿ. ನೀವೆಲ್ಲ ಸಾನೆ ಒಳ್ಳೆಯವರು. ಆ ಬಾಡಿಯಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಗೊಂಡೋಗಕ್ಕೆ ಬಂದೀವ್ನಿ. ರಾತ್ರಿ ಹಿಂಗಾಯ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಡೀ ರಾತ್ರಿ ನಿದ್ದೆ ಇಲ್ಲ ಅಂತೀವ್ನಿ. ನೀನ ಈ ಡಬ್ಬ ಕೆಲಸ ಮಾಡಿರೋದು? ಶಾಂತಂ ಪಾಪಂ. ಈ ಬಾಡಿನ ಯಾರಿಗೂ ಗೊತ್ತಾಗ್ತೈತಂಗೆ ತಕೊಂಡೋಗ್ಬರ್ತೀನಿ. ಈ ಡೂಪ್ಲಿಕೇಟ್ ಕೀನ್ ಅಂತವನ್ನೇ ಇತ್ತು, ಕೊಟ್ಬಿಟ್ಟೋಗವ ಅಂತ. ಎಂತ ಕೆಲಸ ಮಾಡಿದೆ ನೀನು? ಬೆಡ್ರೂಮ್ ಅಲ್ಲಿ ಬಾಡಿ ಇದೆ, ತಗೊಂಡೋಗ ಫಸ್ಟ್. ಬೆಡ್ರೂಮ್ನಾಗ, ಬಾತ್ರೂಮ್ನಾಗೆ. ಅಯ್ಯೋ 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 ಅಯ್ಯೋ, ಬಾತ್ರೂಮ್ ಅಲ್ಲ ಲೋ, ಎಷ್ಟು ಬಾಡಿ ಇದೆಯೋ ಈ ಮನೆಯಲ್ಲಿ? ಅಯ್ಯೋ, ನನ್ನ ಜೀವನ ಹಾಳಾಗೋಯ್ತು, ನನ್ನ ಲೈಫ್ ಹಾಳಾಗೋಯ್ತು, ನನ್ನ ಲೈಫ್ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ಬಾಡಿ ಸಿಕ್ತ, ತಕ್ಕಂಡೆ. ಸಿಕ್ತಾ? ಬರ್ಲಾ? ಎಲ್ಲಿ ಬಾಡಿ? ಎಲ್ಲಿ ಮಾಡಿಕೊಂಡಿದ್ಯಾ ಬಾಡಿನ? ಹೋಗಿಪ್ಪ. ಅಯ್ಯ, ನಾವು ಸಾನೆ ಬಡವರು. ನಮ್ಮ ಮಟ್ಟಿನಾಗೆ ಈ ಸವರು ಪವರು ಎಲ್ಲಿಂದ ಬರ್ಬೇಕೇಳಿ? ನನಗೆ ಸಾನೆ ದಿನದಿಂದ ಸವರ್ನಾಗೆ ಸ್ನಾನ ಮಾಡಬೇಕು ಅಂತ ಸಾನೆ ಆಸೆ ಇತ್ತು. ನೀವು ನೋಡಿದ್ರೆ ಮನೆ ಖಾಲಿ ಮಾಡ್ತಿದ್ರಾ, ಅದಕ್ಕೆ ಮಾಡೇ ಬಿಡವ ಅಂತ ಮೊನ್ನೆ ಸ್ನಾನ ಮಾಡ್ತಿದ್ನ. ಆಗ ಇವಣ್ಣ ಬಂದ್ಬಿಟ್ಟು ದಬ 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 ಅಂತ ಬಾಗ್ಲು ಬಡಿದ್ರು. ನಾನು ಗಾಬರಿನಾಗೆ ಬಾಡಿ ಹಾಕೊಳ್ಳೋದು ಮರ್ತೋಗ್ಬಿಟ್ಟು ಬಟ್ಟೆ ಸುತ್ಕೊಂಡು ಓಡೋಗ್ಬಿಟ್ಟೆ. ಈ ಬಾಡಿನ ಇನ್ಯಾರಾದ್ರೂ ನೋಡಿ ನಿಮ್ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ